ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವ ರೀತಿ ಒಂದು PLC ನಲ್ಲಿ ಒಂದು ಟೈಮರ್ನ ಯಾವ ರೀತಿ ಮೇಕ್ ಮಾಡೋದು ಅಂತ ಟೈಮರ್ ಸರ್ಕ್ಯೂಟ್. ಸೊ ವಿಡಿಯೋ ಸ್ಕಿಪ್ ಮಾಡೋದಿಲ್ಲ, ಅಷ್ಟು ಫುಲ್ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವು ಏನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಸೊ ಇವಾಗ ಫಸ್ಟ್ ಒಂದು ಟೈಮರ್ನ ಯೂಸ್ ಮಾಡಿಕೊಂಡು ಒಂದು ಲ್ಯಾಂಪ್ನ 5 ಸೆಕೆಂಡ್ ಆದ್ಮೇಲೆ ಯಾವ ರೀತಿ ಆನ್ ಮಾಡೋದು ಅಂತ ನೋಡೋಣ, ಸರಿನಾ? ಜಸ್ಟ್ ಸಿಂಪಲ್ ಪ್ರೋಗ್ರಾಮ್. ಇದನ್ನ ಕಲ್ತ್ಕೊಂಡ್ರೆ ಇನ್ನು ಮುಂದೆ ಯಾವ ರೀತಿ ಪ್ರೋಗ್ರಾಮ್ ಮಾಡಬಹುದು ಅಂತ ಸಿಂಪಲ್ ಆಗಿ ಕಲಿಬಹುದು, ಸರಿನಾ? ಸೊ ಫಸ್ಟ್ ಒಂದು ಪುಷ್ ಬಟನ್ ಹಾಕೋಣ. ನಾರ್ಮಲಿ ಓಪನ್ ಎನ್ನುವ ಸ್ವಿಚ್ ನ ಪ್ಲೇಸ್ ಮಾಡೋಣ. ಸೊ ಅದಕ್ಕೆ ನಾನು ಪುಷ್ ಬಟನ್ PB1 ಅಂತ ಮೆನ್ಷನ್ ಮಾಡ್ತೀನಿ. ಸೊ ಇದಕ್ಕೆ ಈ ಪುಷ್ ಬಟನ್ಗೆ ಒಂದು ರಿಲೇನ ಕೊಡ್ತೀನಿ, ಆ ರಿಲೇ ಮುಖಾಂತರ ಆನ್ ಮಾಡಬೇಕು ಅಂತ, ಸರಿನಾ? ಸೊ ಅದಕ್ಕೆ ಒಂದು ರಿಲೇ ಹಾಕ್ತೀನಿ. ಸೊ ಅದಕ್ಕೆ ರಿಲೇಗೆ ಏನಂತ ಕೊಡಬೇಕು ಅಂದ್ರೆ M ಅಂತ ಕೊಡಬೇಕು. ಅದಕ್ಕೆ CR1 ಅಂತ ಮೆನ್ಷನ್ ಮಾಡ್ತೀನಿ, ಸರಿನಾ? CR1 ಅಂತ ಮೆನ್ಷನ್ ಮಾಡಿದೀನಿ. ಸೊ ಅದಾದ್ಮೇಲೆ ಈ ರಿಲೇ ಆನ್ ಆದ್ಮೇಲೆ ಈ ಪುಷ್ ಬಟನ್ ಒಂದ್ಸತಿ ಪ್ರೆಸ್ ಮಾಡಿ ಬಿಟ್ಟಾದ್ಮೇಲೆ ಆಫ್ ಆಗುತ್ತೆ. ಅದಕ್ಕೆ ಈ ರಿಲೇ ಕಂಟಿನ್ಯೂಸ್ ಆಗಿ ಆನ್ ಆಗಬೇಕು. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಈ ಪುಷ್ ಬಟನ್ಗೆ ಪ್ಯಾರಲಲ್ ಆಗಿ ಈ ರಿಲೇ ಒಂದು ಕಾಂಟ್ಯಾಕ್ಟ್ ನ ಕೊಡ್ತೀನಿ, ಸರಿನಾ? ರಿಲೇ ಒಂದು ಕಾಂಟ್ಯಾಕ್ಟ್ ನ ಕೊಟ್ರೆ ಆ ರಿಲೇ ಬಂದು ಕಂಟಿನ್ಯೂಸ್ ಆಗಿ ಆನ್ ಆಗುತ್ತೆ, ಸರಿನಾ? ಇವಾಗ ಪುಷ್ ಬಟನ್ ಪ್ರೆಸ್ ಮಾಡ್ತೀನಿ, ರಿಲೇ ಆನ್ ಆಗುತ್ತೆ, ಬುಟ್ಟಾಗ ಆಫ್ ಆಗುತ್ತೆ. ಬಟ್ ಈ ರಿಲೇ ಆನ್ ಆಗೋದ್ಮೇಲೆ ಈ ರಿಲೇ ಇರುವಂತ ಕಾಂಟ್ಯಾಕ್ಟ್ ಇಲ್ಲಿ ಪ್ಯಾರಲಲ್ ಕನೆಕ್ಟ್ ಮಾಡಿದೀನಿ. ಸೊ ಅವಾಗ ಕಂಟಿನ್ಯೂಸ್ ಆಗಿ ಸಪ್ಲೈ ಹೋಗುತ್ತೆ, ಸರಿನಾ? ಸೊ ಅದಾದ್ಮೇಲೆ ಈ ರಿಲೇ ಮುಖಾಂತರನೇ ಇನ್ನೊಂದು ಟೈಮರ್ನ ಆನ್ ಮಾಡ್ಬೇಕಲ್ವಾ? ಸೊ ಅದಕ್ಕೆ ಆ ರಿಲೇಲಿ ಅಂತ ಒಂದು ಕಾಂಟ್ಯಾಕ್ಟ್ ನ ಪ್ಲೇಸ್ ಮಾಡ್ಕೊಂಡು ಇವಾಗ ಟೈಮರ್ ನ ಪ್ಲೇಸ್ ಮಾಡ್ತೀನಿ. ಸೊ ಇಲ್ಲೆಲ್ಲೂ ಟೈಮರ್ ಸಿಗಲ್ಲ. ಸೊ ಅದಕ್ಕೆ ಇಲ್ಲಿ ಬೇಸಿಕ್ ಇನ್ಸ್ಟ್ರಕ್ಷನ್ ಅಂತ ಇರುತ್ತೆ. ಸೊ ಅದರಲ್ಲಿ TMR ಅಂತ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ, ಡಬಲ್ ಕ್ಲಿಕ್ ಮಾಡಿದ್ರೆ ಒಂದು ಪೇಜ್ ಬರುತ್ತೆ ಈ ರೀತಿ. ಇಲ್ಲಿ S1 ಅಂದ್ S2 ಅಂತ ಇರುತ್ತೆ. ಇಲ್ಲಿ S1 ನಲ್ಲಿ T ಅಂತ ಸೆಲೆಕ್ಟ್ ಮಾಡಿಕೊಂಡು S2 ನಲ್ಲಿ K ಅಂತ ಸೆಲೆಕ್ಟ್ ಮಾಡಿಕೊಂಡು, ಸೊ 1 ಸೆಕೆಂಡ್ ಅಂದ್ರೆ 10 ಅಂತ, ಸರಿನಾ? ಅದೇ 5 ಸೆಕೆಂಡ್ ಅಂದ್ರೆ 50 ಪ್ಲೇಸ್ ಮಾಡಬೇಕು. ಅದೇ 1 ಮಿನಿಟ್ಸ್ ಅಂದ್ರೆ 600 ಪ್ಲೇಸ್ ಮಾಡಬೇಕು ಅಲ್ವಾ? ಆ ರೀತಿ, ಓಕೆನಾ? ಇವಾಗ 5 ಸೆಕೆಂಡ್ಗೆ 50 ಅಂತ ಪ್ಲೇಸ್ ಮಾಡಬೇಕು. ಇವಾಗ 5 ಸೆಕೆಂಡ್ ಅಂದ್ರೆ 50 ಅಂತ ಪ್ಲೇಸ್ ಮಾಡಬೇಕು. ಅದೇ 10 ಸೆಕೆಂಡ್ ಆದ್ಮೇಲೆ ಆನ್ ಮಾಡಬೇಕು ಅಂದ್ರೆ 100 ಹಾಕ್ಬೇಕು. ಇವಾಗ ನನಗೆ 5 ಸೆಕೆಂಡ್ ಅಲ್ವಾ, ಅದಕ್ಕೆ 50 ಪ್ಲೇಸ್ ಮಾಡಿದೀನಿ. ಓಕೆ ಕೊಡಿ. ಓಕೆ ಕೊಟ್ರೆ T0 ಟೈಮರ್ 0 ಆಗಿರುತ್ತೆ. ಎಷ್ಟು ಸೆಕೆಂಡ್ ಅಂದ್ರೆ K50, ಸರಿನಾ? ಇವಾಗ ಈ ಟೈಮರ್ನ ಒಂದು ಕಾಂಟ್ಯಾಕ್ಟ್ ತಗೋಬೇಕು. ಈ ಟೈಮರ್ನ ಕಾಂಟ್ಯಾಕ್ಟ್ ತಗೋಬೇಕು ಅಂದ್ರೆ T ಅಂತ ಪ್ಲೇಸ್ ಮಾಡಬೇಕು. TIMER ಟೈಮರ್ 1 ಟೈಮರ್ 1 ನಲ್ಲಿ ಅಂತ ಒಂದು ಕಾಂಟ್ಯಾಕ್ಟ್ ನ ಇಲ್ಲಿ ಪ್ಲೇಸ್ ಮಾಡಿದೀನಿ. ಇವಾಗ ಔಟ್ಪುಟ್ ನಲ್ಲಿ ಒಂದು ಲ್ಯಾಂಪ್ ನ ಪ್ಲೇಸ್ ಮಾಡ್ತೀನಿ. ಔಟ್ಪುಟ್ ಏನು ಯಾವಾಗ್ಲೂ Y ಅಂತ ಅಲ್ವಾ, ಅದಕ್ಕೆ LA ಲ್ಯಾಂಪ್ ಅಂತ. ಜಸ್ಟ್ ಮುಗೀತು ಸರ್ಕ್ಯೂಟ್, ಇಷ್ಟೇ, ಸರಿನಾ? ನೆಕ್ಸ್ಟ್ ಸಿಮ್ಯುಲೇಟರ್ ಕೊಡಿ. ಜಸ್ಟ್ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಸಿಮ್ಯುಲೇಟರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಲ್ಯಾಂಡರ್ ಟು ಇನ್ಸ್ಟ್ರಕ್ಷನ್, ರೈಟ್ ಟು PLC. ಇವಾಗ PLC ರನ್ ಆಗುತ್ತೆ. ಸೊ ಅದಾದ್ಮೇಲೆ ಆನ್ಲೈನ್ ಮಾಡ್ಕೊಡ್ಬೇಕು. ಸೊ ಇವಾಗ ರೆಡಿ ಆಗಿದೆ, ಸರಿನಾ? ಇವಾಗ ಪುಷ್ ಬಟನ್ 1 ನ ಪ್ರೆಸ್ ಮಾಡ್ತೀನಿ, ಆನ್ ಮಾಡ್ತೀನಿ. ಆನ್ ಮಾಡಿದಾಗ ರಿಲೇ ಆಗಿದೆ, ಬಟ್ ಲ್ಯಾಂಪ್ ಆನ್ ಆಗಿಲ್ಲ. 5 ಸೆಕೆಂಡ್ ಆದ್ಮೇಲೆ ಆನ್ ಆಗಿದೆ ನೋಡಿ, ಆನ್ ಆಯ್ತು, ಸರಿನಾ? ಇಷ್ಟೇ ಸಿಂಪಲ್ ಸರ್ಕ್ಯೂಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಲ್ಯಾಂಪ್ ನ ಯಾವ ರೀತಿ ಆಫ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ಫುಲ್ ಆಗಿ ನೋಡಿ, ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ.